ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಹೊರಟ ಶ್ರೀ ಅವರು ಆಗಿರ್ಬೋದು, ಕನ್ನಡ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟ್ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು ಪ್ರಕಾಶ್ ರಾವ್ ಸರ್. ಬಾಲಾಜಿ ಸರ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಶ್ರೀ ಅವ್ರದ್ದು ಹೊರಟ ಸಿನಿಮಾದ ಒಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗ್ ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ಗನ್ಸತ್ತು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತ ಏನು ಮಾಡಿದ್ದಾರೆ. ಅವ್ರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಮಾಡಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರು ಒಳ್ಳೆಯದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು ಸರ್. ನಾವು 3 ಜನ ಪ್ರೊಡ್ಯೂಸರ್ಸು. ವಿಡಿಯೋ ಸಾಂಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರಾದ ಹೊರಟಶ್ರೀ ಮತ್ತು ಚಿನ್ನಿ ಮಾಸ್ಟರ್ ಅವರ ಟೀಮು ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರಾ? ಥ್ಯಾಂಕ್ ಯು. ಅದೇ ಥರ ಪುಟ್ಟ ಹುಡುಗಿ ದಾನ್ವಿ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ. ಉದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್. ಸುಧಾಕರ್ ರೆಡ್ಡಿ ಸರ್. ವಿಷ್ಣು ಸರ್ ಲಾಸ್ಟಿಗೆ ಮಾತಾಡಿಸ್ತೇನೆ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ನಮ್ಮ ಓಂ ಪ್ರಕಾಶ್ ಸರ್ ಅವ್ರಿಗೆ, ಬಾಲಾಜಿ ಸರ್ ಅವರಿಗೆ, ರಘು ಸರ್ ಅವರಿಗೆ, ನಮ್ಮ ಚಿಟ್ಟು ಪ್ರಸಾದ್ ಸರ್ ಅವರಿಗೆ, ಸರ್ಗೆ, ನಮ್ಮ ಅರ್ಜುನದವರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದರೆ ನನಗೆ ತುಂಬ ಅನಿಸ್ತದೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡಿ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಹೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗಿನ್ನ ನಮ್ಮ ಹೇಮಂತ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನೀವು ವರ್ಕ್ ನೋಡಿದ್ದೀನಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೀನಿ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್. ನಮ್ಮ ಬಾಲಾಜಿ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರಿ ವೆಂಕಟೇಶ್ ಅವರು ನಮ್ಮ ಬಾಲಾಜಿ ಸರ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ. ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ 100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು
ಅವ್ರ ಮನೇಲಿ ಇಟ್ಕೊಂಡು ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರು ಬಂದು ನನಗೊಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದ್ದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನಾನು ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರ್ನ ಕೇಳ್ತೀನಿ, ಸರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್ ನೋಡಿ ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಅಂದರೆ ಬದ್ರಿ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ. 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು ಕಾವೇರಿ ತಾಯಿ ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಮಾಡಿದ್ರೂ ಪರ್ಸನಲ್ ಆದ್ರೂ ಯಾವುದಿದ್ರೂ ಸಾರ್ನ ಕೇಳ್ತೀನಿ. ನನ್ನ ಮನೇಲಿ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಯಾರಿಗೂ ಹೇಳಿಲ್ಲ, ನನ್ನ ಫ್ರೆಂಡ್ಗೂ ಯಾರಿಗೂ ಹೇಳಿಲ್ಲ. ಏನಕ್ಕೆ ಗೊತ್ತು, ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರೆ, ಮುಗಿಸಲ್ಲ ಕೆಲವರು, ತುಂಬ ನಾನು ಕೇಳ್ಕೊಂಡಿದ್ದೀನಿ. ಅದರಿಂದ ನಾನು ಯಾರಿಗೂ ಹೇಳಿಲ್ಲ, ಒಬ್ಬರಿಗೆ ಹೇಳಿರೋದು ನಮ್ಮ ಬಾಲಾಜಿ ಸರ್ಗೆ. ಒಳ್ಳೆಯದಾಗಲಿ ಕಣ, ಚೆನ್ನಾಗಿ ಮಾಡ್ತಾಯಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಆಶೀರ್ವಾದ ನನಗೆ ಒಳ್ಳೆಯದಾಗ್ತಾ ಇದೆ. ಅವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದೀನಿ, ಇವತ್ತು ಪ್ರೊಡ್ಯೂಸರಾಗಿ ಸಕ್ಸಸ್ ಆಗ್ತೀನಿ ಅಂತ ಆ ದೇವರು ಬೇಡ್ಕೊತಾ ಇದ್ದೀನಿ. ಅವ್ರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾ ಇದ್ದೀನಿ. ಇದೇ ಅವ್ರು ಅನ್ನ ತಿಂದಿದ್ದೀನಿ, ಋಣ ತೀರ್ಸ್ಕೋಬೇಕಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ದೇವ್ರ ದಯೆಯಿಂದ ನಾವೆಲ್ಲ ಪ್ರೊಡ್ಯೂಸರ್ ನಿಂತ್ಕೊಂಡ್ರೆ, ನಮ್ಮ ಬಾಲಾಜಿ ಸರ್ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಇಟ್ಕೊಂಡು ನಮ್ಮ ಸ್ತ್ರೀ ಅವ್ರನ್ನ ಇಟ್ಕೊಂಡೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆ ದೇವರು ಒಳ್ಳೆಯದು ಮಾಡಿ. ಥ್ಯಾಂಕ್ ಯು ಸರ್. ನಾನೇನು ತಪ್ಪಾಗಿ ಮಾತಾಡೋದು ಕ್ಷಮಿಸಿ. ನಮ್ಮ ಮೀಡಿಯಾದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್. ಸಣ್ಣವ್ರನ್ನೂ ದೊಡ್ಡವ್ರು ಮಾಡೋದು ನೀವೇ. ದಯವಿಟ್ಟು ದೇವ್ರ ಸ್ಥಾನ ಇಟ್ಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ, ನಮಗೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಬೇಕಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ಹೌದಾ? ಆಯ್ತು, ಖಂಡಿತ ಅದಕ್ಕಿಂತ ಮುಂಚೆ ಎಲ್ಲ ನೆರೆದಿರುವಂಥ ಎಲ್ರಿಗೂ ನಮಸ್ಕಾರ. ನಮ್ಮ ಶಬರಿ ಚಿತ್ರತಂಡಕ್ಕೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ನೋಡಿದ್ರಿ ವಿಡಿಯೋ ಸಾಂಗು. ಹೇಳ್ದಂಗೆ ಎಷ್ಟು ಪ್ರಕೃತಿ ಸೌಂದರ್ಯನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕ್ಯೂಟ್ ಒಂದು ಬಾಂಧವ್ಯ ಏನಿದೆ ಒಂದು ಮಗು ಮತ್ತು ನಮ್ಮ ಹೀರೋವರ ನಡುವೆ, ಸೊ ಅದು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ನಿಮಗಾಗಿ ಒಂದು 2 ಲೈನ್ ಹಾಡ್ತೀನಿ. ಎಂ ಕೆ ಮಠ ಸರ ಯಾರಿದ್ದಾರೆ? ಶ್ರೀನಿವಾಸ್ ಸರ್ ಬನ್ನಿ, ಜೊತೆಗೆ ಮಾತಾಡೋಣ ಬನ್ನಿ. ಮೇಡಮ್ ಬನ್ನಿ. ಸೀತಾ ಮೇಡಮ್ ಬನ್ನಿ, ಕ್ವಿಕ್ ಆಗಿ. ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಡೈರೆಕ್ಟರ್ ಸರ್ ತುಂಬ ಖುಷಿ ಪಟ್ಟೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳು. ಈ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಇದೆ ಅಂದರು. ಆಯಿತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದು ಸಿಚುವೇಶನಲ್ಲಿ ಸೆಟ್ಟರ್ ಬಂದು ಮೋರಿ ಕೆಳಗಡೆ ಒಂದು ಕ್ಯಾರೆಕ್ಟ್ ಬಿದ್ದಿರುತ್ತೆ ಕುಡಿದ್ಬಿಟ್ಟು. ಅವಾಗ ಹೇಳ್ತಾಯಿದ್ರು, ಸಿದ್ದು ಅಲ್ಲೆಲ್ಲ ಗಲೀಜಿದೆ, ಮುಳ್ಳಿದೆ. ಸರ್ ನಾನು ಮಾಡ್ತೀನಿ ಸರ್ ಅಂದರೆ ಶ್ರೀ ಸರ್ಗೆ. ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಶ್ರೀ ಸರ್ಗೂ ನನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. 2 ಮಾತು ಹೇಳಿದರೆ ನಾನೊಂದು 6 ಮಾತಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೀತಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸೋಂಥದ್ದೊಂದು. ಆ ಸಾಂಗಲ್ಲಿ ಒಂದು ವಿಡಿಯೋ ನೋಡ್ಬೇಕಾದಾಗ ಬಜರಂಗಿ ಭಾಯಿಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ಥರನೇ ಈ ಪೇರು ತುಂಬ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ. ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬ ಚೆನ್ನಾಗಿದೆ. ಕತೆ ಕೇಳೋದು ತುಂಬ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನು ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ಟೀಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸೀತಾ ಅವರೇ. ಶ್ರೀನಿವಾಸ್ ಸರ್.
ತಾವೇನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಾಲಾಜಿ ಸಾರು, ಓಂ ಸಾರು, ನಮ್ಮ ಗುರುಗಳು ರಘು ಸರ್ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ತುಂಟಾ ಪಿಕ್ಚರಲ್ಲಿ ಬಾಲಾಜಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಓಂ ಸರೇ ಡೈರೆಕ್ಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಬದ್ರಿ ಅವರು, ನಾವು ಸುಮಾರು ಸಿನಿಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ಅವರು ಇವತ್ತು ಒಬ್ಬ ನಿರ್ಮಾಪಕರಾಗಿದ್ದಾರೆ. ಅದೇ ಒಂದು ಸಂಯಮ, ತಾಳ್ಮೆ ಅವ್ರಿಗಿದೆ. ನಿಜವಾಗ್ಲೂ ಮೊದಲನೇದಾಗಿ ರಮೇಶ್ ಸರ್ ಹಾಗೂ ವಿಷ್ಣು ಸರ್ ಎಲ್ಲ ಸೇರಿ ಒಂದು ಚಿತ್ರ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಶ್ರೀ ಸರ್ ಒಂಟಿನಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆದಷ್ಟು ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇತ್ತು. ಇದರಲ್ಲಿ ಕಂಪ್ಲೀಟ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಒಂದು ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇಡೀ ನಮ್ಮ ಶಬರಿ ಟೀಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಶಬರಿ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೀತಾ ಮೇಡಮ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ರಮೇಶ್ ಅಂತ. ನಾನು ಶಬರಿಯಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಹಿಂಗ ಓಕೆ. ಈ ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗಿಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡು ಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡೆದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್ ವೆಲ್. ನೆಕ್ಸ್ಟ್ ತಂಗಾಡಿ ಎವ್ರಿ ಶಾರ್ಟ್ ತಂಗಾಡಿ ಸಾಂಗಲ್ಲಿ ಬೇರೆ ಲೊಕೇಶನ್ ತಗೊಂಡಿರೋದು. ನಂಗೆ ಇನ್ನೊಂದು ಆಗ್ತಾ ಇದೆ, ನಾವೆಲ್ಲೋ ಬೇರೆ ಶೂಟ್ ಮಾಡ್ತಿರ್ತೀವಿ. ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಳಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. Finally, we have done this one that I got to share space with my beautiful co-star Danvi. This is my favorite song out of all 3, if I had to choose. Visually, it's beautiful, absolutely, and yeah, that's it. ಅಷ್ಟೇನಾ? ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲ, ಸಿನಿಮಾ ಬಗ್ಗೆ? ಪಾತ್ರ ಬಗ್ಗೆ ಸಾರಿ, ಹೋಗ್ತಾ ಹೇಳತ್ತಾ? ಓಕೆ, ಮನೆಗೆ ಹೋಗ್ತಾನಾ? ಸರಿ, ಓಕೆ. ಥ್ಯಾಂಕ್ ಯು ಸಮರ್ಥ ಅವರೇ, ಆಲ್ ದಿ ವೆರಿ ಬೆಸ್ಟ್. ದಾನ್ವಿನಾ ಎರಡೂ ಕಲಿಬೋದಾ? ಸೂಪರ್ ಕಣಿಮ. ಏನ್ ಹೇಳಮ್ಮ ನಿಮ್ ಪಾತ್ರದ ಬಗ್ಗೆ? ಹಾಡು ಹೇಗ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ನಾನು, ನಮ್ಮ ಶ್ರೀ ಸರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಸೂಪರ್. ಶಬರಿ ಯಾರು? ನೀನೇ ಏನಾಯ್ತಲ್ಲ? ನಾನೇ. ಹೌದಾ? ಓಕೆ. ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಮನೇಲಿ? ಹೇಳಮ್ಮ. 4th standard. ಅಮ್ಮ ಬಂದಿದ್ದಾರಾ? ಇಷ್ಟೇ ಕಲ್ತಿದ್ದ ಮನೇಲಿ? ಹೌದು. ಇಲ್ಲ, ತುಂಬಾ ಕಲ್ತಿದ್ದಾಳೆ. ಹೇಳಲ್ವಾ? ಆಫ್ ದ ರೆಕಾರ್ಡ್. ಓಕೆ. ಖುಷಿ ಆಯ್ತಾ ಅಣ್ಣನ ಜೊತೆ ಆಕ್ಟ್ ಮಾಡಿದ್ದು? ಸಾಂಗ್ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ. ಮಾಡಿರುವಂತಹ ಸಿನಿಮಾ ಶಬರಿ ವಿಡಿಯೋ ಸಾಂಗ್ ಲಾಂಚ್ ಆಗಿದೆ. ಎಷ್ಟು ಖುಷಿ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲು ಸರ್, ನನಗೆ ಈ 3 ಕ್ಯಾರೆಕ್ಟರ್ ಕಾಣ್ತಿದೆ. ಒನ್ ಆಫ್ ದ ಜೀಪ್. ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ನ ಕ್ಯಾರಿ ಮಾಡಿದ್ದೀನಿ. ಅದಕ್ಕೆ ಜೀವ ಇಲ್ಲ ಅಷ್ಟೇ. ಅದಕ್ಕೆ ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಾಂಗ್ ನಿಮ್ಗೆ ಈ ಸಾಂಗಲ್ಲಿ ಬರೀ 4 ನಿಮಿಷ ಸಾಂಗಲ್ಲ ಇದು. ಈ ಸಾಂಗಲ್ಲಿ 2 ಗಂಟೆ ಸಿನಿಮಾ ಇದೆ. ಇದೇನಾದರೂ ನಿಮ್ಗೆ ಕನೆಕ್ಟ್ ಆಯಿತು ಅಂದರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇಡೀ ಸಿನಿಮಾ ಹೇಳುತ್ತೆ. ಈ ಸಾಂಗು ಇಮೋಷನ್ಸ್ ಇದೆ, ಬಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಅವರಿಬ್ಬರದ್ದು ಬಾಂಡಿಂಗ್ ಯಾಕೆ ವರ್ಕ್ ಆಗ್ತಾನೆ, ಸಿನಿಮಾ ವರ್ಕ್ ಆಗ್ತಾನೆ, ಓಪನ್ ಆಗಿರ್ತೀನಿ. ಇಲ್ಲ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟು ಲಾಂಚ್ ಮಾಡ್ತಾ ಇದ್ದೆ. ಸೊ ಈ ಸಾಂಗು ಇಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ CTC ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್ನು ಹೀಗೆ ಬೇಕು ಅಂತ ಎಕ್ಸಿಬಿಷನ್ ಮಾಡಿದಾಗ ಅದನ್ನು ನೀಟಾಗಿ ಎಕ್ಸಿಬಿಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನು ಅರ್ಥ ಆಗ್ತಾರ, ತುಂಬ ಚೂಟಿ, ತುಂಬ ಬಜಾರೆ, ನಾವು ಮಾತಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಅವರು ಮೋಸ್ಟ್ಲಿ ಮೈಕ್ ಹಿಡಿದಾಗ ಫೀವರ್ ಏನೋ ಗೊತ್ತಿಲ್ಲ ಅವರಿಗೆ. ಸೊ
ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರ್ಬೋದು, ಇನ್ನು ಯಾರಿಗೂ ಹೊಸ ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ. ರಂಗಶಂಕರದಲ್ಲಿ ಸುಮಾರು ಒಂದು 60 ವರ್ಷ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಂಗ ಮೇಡಮ್ ಅವರ ಶಿಷ್ಯ. ಸೊ ನನಗೆ ಒಬ್ಬ ಡೈರೆಕ್ಟರ್ಗೆ ರಂಗಭೂಮಿ ಕಲಾವಿದ ಅಂದರೆ ನಮ್ಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಹೇಳಿದ್ವಿ, ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ತನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೆ ಅವಳು. ಹೇಗೆ ಅಂದರೆ ಅವಳು ಡೈಲಾಗ್ ಮಾತ್ರ ಹೇಳೋ ಅಂದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾ ಇತ್ತು. ಅಂಕಲ್ ಇದು ಮರ್ಕೊಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ತನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊ ಬರುತ್ತೆ ಸರ್ ಸ್ಟೇಜ್ ಮೇಲೆ. ನಿಜವಾಗ್ಲೂ ಅವಳು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅಂತಿಲ್ಲ, ಯಾವುದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿಲ್ಲ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದೊಂದು ಹೇಳ್ತೀನಿ, ಶಬರಿ ಒಂದು 10 ನಿಮಿಷ ನಿಮ್ಗೆ ಕಾಡುತ್ತೆ. ಸಡನ್ನಾಗಿ ಸಿನಿಮಾ ಹೇಗಿದೆ ಅಂದರೆ ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗರು ನೋಡೋಕ್ಕಲ್ಲ, ಒನ್ ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ನಾವು ಏನೇ ಮಾತಾಡಿದ್ರು ನಾನು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನಾನು ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ. ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ ಪಿ ಆರ್ಗಳು ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ನನಗೆ ದಿ ಬೆಸ್ಟ್ ಪಿ ಆರ್ ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಿ ಆರ್ ಅಂದರೆ ಏನು, ಪಬ್ಲಿಕ್ ರಿಲೇಷನ್ ಆಫೀಸರ್. ಸೊ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ. 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಅಜಯ್ ಸರ್, ನಮ್ಮ ಟೀಮಲ್ಲಿ ನೀವು ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡಿದ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಮಾಡಿದಾನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳನ್ನೇ ಚೆನ್ನಾಗಿ ಬರೆಯೋಕ್ಕೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿಲಿ ಸ್ಪೆಂಡ್ ಮಾಡ್ತೀನಿ ಇವತ್ತು ಕೂಡ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲ ನನಗೆ. ಆಲ್ಮೋಸ್ಟ್ ಅಂತ ಓದೋಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ಮಾಡಿ ನನಗೆ ಎಫೆಕ್ಟ್ ಆಗೋದು ಸಿನಿಮಾಗೆ ಹೋಗ್ತಿದೆ. ಹಾಗಾಗಿ ಆ ಬರವಣಿಗೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಈ ಬೆಳ್ಳಿ ಪರದೆ ಮೇಲೆ ಶಬರಿ ಅಂದರೆ ಒಂದು ಕಾಯದ ಸಂಕೇತ. ಅವರು ಕೂಡ ಒಬ್ಬ ನಿರ್ಮಾಪಕನಾಗಬೇಕು, ಕಲಾವಿದನಾಗಬೇಕು ಅಂತ ಕಾಯ್ತಾ ಇದ್ರು. ಇಡೀ ತಂಡ ಕೊಳ್ಳೋದಾಗಿ ಹಾಡು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲಾಪನ ತುಂಬ ಚೆನ್ನಾಗಿದೆ, ಲೇ ಒಂಥರ ತುಂಬ ಚೆನ್ನಾಗಿದೆ ಸಾಂಗು. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಬದ್ರಿ ಆಲ್ ದಿ ಬೆಸ್ಟ್. ಆ್ಯಂಡ್ ಮಗುಗೆ, ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಘುರಾಮ್ ಸರ್. ಬಾಬು ಸರ್, ನಾನು ಮೊದಲೇ ಬಾರಿಗೆ ಇಲ್ಲಿ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮ ಸ್ನೇಹಿತರು ಎಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ನಮಗೇನೋ ಹೊಸ ಅನುಭವ. ಆ ಮಗು, ಹೀರೋ, ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವ್ರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಪಡೋಣ. ಮಗು ಚೆನ್ನಾಗಿ ನೋಡಿದೆ. ಆಮೇಲೆ ಹೊಸ ನಮ್ಮ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕನ್ನಡ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಬಾಬು ಸರ್. ರಘು ಸರ್, ಥ್ಯಾಂಕ್ ಯು.